ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಇವತ್ತು ರಾಜ್ಯದಾದ್ಯಂತ ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ದಾಳಿಯಾಗಿದೆ. ಕೈ ನಾಯಕರ ಮನೆಯಲ್ಲಿ ಇಡಿ ಪರಿಶೀಲನೆ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಎಲ್ಲರ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಇಡಿ ಟೀಮ್ ಪರಿಶೀಲನೆಯನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಬಳ್ಳಾರಿ ಸಂಸದ ಇ ತುಕಾರಾಮ್, ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಇವರ ಮೊಬೈಲ್ ಅನ್ನು ಪರಿಶೀಲನೆ ಮಾಡಿ ಡಿಲೀಟೆಡ್ ಕಂಟೆಂಟ್ ಅನ್ನು ರಿಟ್ರೀವ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ವಾಟ್ಸ್ಆಪ್ ಕಾಲ್ ಮೂಲಕ ಯಾರ ಜೊತೆಗೆ ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ನಿವಾಸದಲ್ಲಿ ಇಡಿ ಪರಿಶೀಲನಾ ಕಾರ್ಯವನ್ನು ಮುಂದುವರಿಸಿದೆ. ಗಣೇಶ್ ಅವರ ಡ್ರೈವರ್ ಜಗದೀಶನ್ನ ಕೂಡ ವಿಚಾರಣೆಗೊಳಪಡಿಸಲಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಏನು ದುಡ್ಡು, ಆ ದುಡ್ಡನ್ನ ಬಳ್ಳಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಬಳಸಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಮುಂದುವರಿದ ಭಾಗವಾಗಿ ಸದ್ಯ ಬಳ್ಳಾರಿಯ ಶಾಸಕರು, ಸಂಸದರು, ಕಾಂಗ್ರೆಸ್ ಶಾಸಕರು, ಸಂಸದರು ಇವರ ಮನೆ ಮೇಲೆ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಡಕಾಡ್ತಾ ಇದ್ದಾರೆ. ದಾಖಲೆಗಳಿಗಾಗಿ ಹುಡುಕಾಡ್ತಾ ಇದ್ದಾರೆ. ಶಾಸಕರ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶಾಸಕರ ಆಪ್ತರನ್ನ ಕೂಡ ವಿಚಾರಣೆಗೊಳಪಡಿಸಲಾಗಿದೆ. ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದಿಂದ ಸಂಪಾದಿಸಿದಂಥ ದುಡ್ಡನ್ನು ಲೋಕಸಭಾ ಎಲೆಕ್ಷನ್ನಲ್ಲಿ ಜನರಿಗೆ ಹಂಚಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಆ ಸಂದರ್ಭದಲ್ಲೇ ಒಂದು ಅನುಮಾನ ವ್ಯಕ್ತವಾಗಿತ್ತು, ಬಳ್ಳಾರಿಯಾದ್ಯಂತ ಇಡಿ ದಾಳಿ ಮಾಡುವಂಥ ಸಾಧ್ಯತೆ ಇದೆ ಅಂತ. ಅದರಂತೆ ಆಗಿದೆ. ಕಾಂಗ್ರೆಸ್ ಶಾಸಕರ ಮನೆಯ ಮೇಲೆ ಇಡಿ ದಾಳಿ ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ್, ಸದ್ಯ ಏನಾಗ್ತಾ ಇದೆ ಇಡಿ ದಾಳಿಗೆ ಸಂಬಂಧಿಸಿ? ರಕ್ಷತ್, ಮುಖ್ಯವಾಗಿ ಬಳ್ಳಾರಿಯ ಕಾಂಗ್ರೆಸ್ ನಾಯಕರ ಅಂದರೆ ಶಾಸಕರು ಹಾಗೆ ಸಂಸದರ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿರಂತರವಾಗಿ ಕಳೆದ 5 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯ ಆರಂಭ ಆಗಿರುವಂಥದ್ದು. 3 ಶಾಸಕರು ಹಾಗೆ ಸಂಸದ ಇ ತುಕಾರಾಮ್ ಅವರ ಮನೆ ಸೇರಿದಂತೆ ಒಟ್ಟು 8 ಸ್ಥಳಗಳಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಮುಖ್ಯವಾಗಿ ಅದರಲ್ಲೂ ಕೂಡ ಶಾಸಕ ಭರತ್ ರೆಡ್ಡಿ ಅವರಾಗಿರ್ಬೋದು, ಜೊತೆಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹಾಗೆ ಸಂಡೂರು ಶಾಸಕಿ ಅನ್ನಪೂರ್ಣ, ಜೊತೆಗೆ ಸಂಸದ ಇ ತುಕಾರಾಮ್ ಅವರ ಮೊಬೈಲ್ಗಳನ್ನು ಈಗ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಮುಖ್ಯವಾಗಿ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಕರೆಗಳು ಆ ಒಂದು ಮೊಬೈಲ್ಗಳಿಗೆ ಬಂದಿದ್ವು ಮತ್ತು ವಾಟ್ಸಪ್ ರಿಟರ್ನ್ ಕೂಡ ಮಾಡ್ತಿರುವಂಥದ್ದು. ಅಂದರೆ ರಿಟ್ರೀವ್ ಮಾಡಿ ಅಲ್ಲಿ ಏನಾದರೂ ವಾಟ್ಸಪ್ ಕರೆಗಳು ಯಾವಾದರೂ ವ್ಯಕ್ತಿಗಳಿಂದ ಬಂದಿದ್ವಾ, ಹೆಚ್ಚು ಯಾರು ಕರೆ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಸುಮಾರು 60ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಬಳ್ಳಾರಿ ನಗರ ಹಾಗೆ ಕಂಪ್ಲಿ, ಕುರುಗೋಡು, ಸಂಡೂರು ಹಾಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ಅವರ ಮನೆಯಲ್ಲೂ ಕೂಡ ಈಗ ದಾಳಿ ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಶಾಸಕರ ವಾಟ್ಸಪ್ ಕರೆಗಳನ್ನು ಮೇಲೆ ಈಗ ಏನು ಅಧಿಕಾರಿಗಳು ಕೂಡ ಅದನ್ನು ತೆಗೆದು ನೋಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಹಣದ ವಹಿವಾಟು, ಅಂದರೆ ಆಂಧ್ರದಿಂದ ಬಳ್ಳಾರಿಯಿಂದ ಅದು ವಿಧಾನಸಭಾ ಕ್ಷೇತ್ರವಾರ ಹಂಚಿಕೆ ಆಯಿತು ಹಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪ ಇರುವಂಥದ್ದು. ಈ ಒಂದು ಗಂಭೀರ ಆರೋಪಕ್ಕೆ ತಕ್ಕಂತೆ ಈಗಾಗಲೇ ಅದಕ್ಕೆ ಪೂರಕ ಆಗುವಂಥ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಭಾಗವಾಗಿ ಅಂದರೆ ಶಾಸಕರ ಅವರ ಆಪ್ತರು ಯಾರ್ಯಾರು ಫೋನ್ ಮಾಡಿದ್ರು, ಅಂದರೆ ಆ ಒಂದು ಏನು ಶಾಸಕರಿಗೆ ಫೋನ್ ಮಾಡಿದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಏನು ಶಾಸಕರ ಅಕೌಂಟ್ಗಳಿಗೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ಸನ್ನು ಈಗ ತರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಒಂದಷ್ಟು ಅಂದರೆ ಏನು ಶಾಸಕರು ಈಗೇನು 3 ಶಾಸಕರಿದ್ದಾರೆ ಅವರ ಆಪ್ತ ವಲಯದವರನ್ನ ಕರೆಸಿ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಈಗ ಇರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.